ಅಣ್ಣ ಸ್ವಾಮಿಗಳೇ, ನೀವು ಮನಸ್ಸು ಮಾಡದೇ ಇದ್ದಿದ್ರೆ ನಾವು ಸ್ವಾಮಿ ದರ್ಶನಕ್ಕೆ ಬರೋಕ್ಕೆ ಆಯ್ತಿರ್ಲಿಲ್ಲ. ಗುರು ಸ್ವಾಮಿಗಳು ಹೇಳಿಲ್ವೇ, ಅನುಗ್ರಹ ಇದ್ರೆ ಮಾತ್ರ ದೇವ್ರ ಕಾರ್ಯಕ್ಕೆ ಹೋಗೋಕ್ಕಾಗೋದಂತ. ಆದರೂ ಅಣ್ಣ ಸ್ವಾಮಿಗಳೇ, ನಂಗೆ ಒಂದು ಡೌಟು. ಈಗ ಕೆಲವರಿಗೆ ದೇವರ ಮೇಲೆಲ್ಲ ನಂಬಿಕೆ ಇರುವುದಿಲ್ಲಲ್ಲ, ಅವ್ರು ಯಾರನ್ನ ಬೇಡ್ಕೋತಾರೆ ಅಂತ. ದೇವರು ಅನ್ನೋದು ಅವ್ರವ್ರಿಗೆ ಬಿಟ್ಟು ನಂಬಿಕೆ. ಈಗ ನಾನು ನನ್ನ ಭಕ್ತಿನ ಮಾಲೆ ಹಾಕೋದ್ರ ಮುಖಾಂತರ ತೋರಿಸ್ತಾ ಇವ್ನಿ. ಇನ್ನು ಕೆಲವರು ಅನ್ನದಾನ, ರಕ್ತದಾನ, ರೋಗಿಗಳಿಗೆ ಸೇವೆ, ಪ್ರಾಣಿಗಳಿಗೆ ಊಟ ಹಾಕೋದ್ರ ಮುಖಾಂತರ ತೋರಿಸ್ತಾರೆ. ದಿಟವಾದ ಮಾತುಗಳು ಅಣ್ಣ ಸ್ವಾಮಿಗಳೇ. ಹೌದು, ಬರ್ತಾ ಬರ್ತಾ ಅಣ್ಣ ಸ್ವಾಮಿಗಳು ಭಾರಿ ವಿಷಯ ತಿಳ್ಕೊತಿದ್ದಾರೆ. ಇದೆಲ್ಲ ಪುಟ್ಟಕ್ಕ ಸ್ವಾಮಿಗಳೇ ಹೇಳಿರೋದು. ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ವ್ಯವಸಾಯಕ್ಕೆ ಏನು ಬೇಕು ಎಲ್ಲ ನೆರಪು ಮಾಡ್ಕೋಬೇಕು. ಹಾಗೆ ಸಂಜೆ ಶಾಲೆಯಲ್ಲಿ ಅಕ್ಷರ ಕಲಿಬೇಕು. ನಂಗಂತೂ ಹೇಳ್ಕೊಳ್ಳೋಕ್ಕೆ ಯಾರೂ ಇಲ್ಲ ಅಣ್ಣ ಸ್ವಾಮಿಗಳೇ. ಚಿಕ್ಕ ವಯಸ್ಸಿನಾಗಂತೂ ಸ್ಯಾನೆ ಕಷ್ಟ ಆಯ್ತಿತ್ತು. ಆದರೆ ಈಗ ನೀವು, ಅವ್ವ, ಪುಟ್ಟಕ್ಕ, ಅತ್ತಿಗೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಾನು ತುಂಬ ಕುಟುಂಬದ ಸದಸ್ಯ ಅನ್ನಿಸ್ತೈತೆ. ನೀವೆಲ್ಲ ನಂಗೆ ಸಿಕ್ಕಿರೋದು ಪುಣ್ಯ ಅಣ್ಣ ಸ್ವಾಮಿಗಳೇ. ಹೌದು, ತುಂಬ ಕುಟುಂಬದೊಂದು ಫೋಟೋ ಇದ್ದಿದ್ರೆ ಎಷ್ಟು ದೊಡ್ಡದಾಗಿರ್ತಿತ್ತಲ್ಲ ಸ್ವಾಮಿಗಳೇ. ಹೌದು ಅಣ್ಣ ಸ್ವಾಮಿಗಳೇ, ಆ ಫೋಟೋನಾಗೆ ನಿಮ್ಮ ಜೂನಿಯರ್ ಕೂಡ ಸೇರ್ಕೊಂಡ್ರೆ ಇನ್ನೂ ಸಂದಾಗಿರ್ತೈತಲ್ವೇ? ಹೌದೌದು, ಭಾರಿ ಚಂದ ಇರ್ತದೆ ಅಣ್ಣ ಸ್ವಾಮಿಗಳೇ. ಸ್ವಾಮಿಗಳೇ, ಈಗ ನಾವು ದೇವ್ರ ದರ್ಶನಕ್ಕೆ ಹೋಗ್ತಾ ಇದೀವಿ, ಗೆಪ್ತಿರಲಿ. ಈಗ ನಾನು ಮಾಡ್ಬೇಕಾಗಿರೋ ಕೆಲಸ ಚಾನೆ ಐತೆ. ಅದಾದ್ಮೇಲೆ ಮಗು ಯೋಚನೆ. ಪುಟ್ಟಸ್ವಾಮಿಗೆ ಇಲ್ಲೇ ಇದ್ರಲ್ಲ, ಇಲ್ಲಿ ಪುಟ್ಟಸ್ವಾಮಿಗಳೇ, ಪುಟ್ಟಸ್ವಾಮಿಗಳೇ, ಮಗು ಸ್ವಾಮಿಗಳೇ, ಇಲ್ಲೇ ಇದ್ರಲ್ಲ ಸ್ವಾಮಿ. ಎಲ್ಲೋದ್ರು? ಪುಟ್ಟಸ್ವಾಮಿ, ಪುಟ್ಸ್ವಾಮಿ, ಪುಟ್ಟಸ್ವಾಮಿ, ಮಗು ಸ್ವಾಮಿಗಳೇ, ಪುಟ್ಟಸ್ವಾಮಿಗಳೇ, ಪುಟ್ಸ್ವಾಮಿ, ಪುಟ್ಟಸ್ವಾಮಿಗಳೇ, ಪುಟ್ಟಸ್ವಾಮಿ, ಮಗು ಸ್ವಾಮಿಗಳೇ, ಪುಟ್ಸ್ವಾಮಿ. ಹೊಸು ಹುಡುಗರಿಗೆ ಸಿಹಿ ತರಕು ಅಂತ ಹೇಳಿದ್ದೆ, ತಂದ್ರೇನವ? ನೋಡ್ತೀನಪ್ಪಯ್ಯ. ಇರು, ನಾನು ಬಂದೆ. ಎಲ್ರ ಮುಂದೆ ತಲೆ ತಗ್ಸಂಗ್ ಮಾಡ್ಕೊಂಬಿಟ್ನಲ್ಲ ಅಂತ ಇದೇ ಮೊದಲನೇ ಕಿತ್ತ ಅನ್ಸ್ತಿರ್ಬೇಕಲ್ವೇ ನಿನಗೆ? ತ್ಯಪ್ಪು ಮಾಡಿದ ಮ್ಯಾಕೆ ತಲೆ ತಗ್ಗಿಸ್ಲೇಬೇಕು. ಆದ್ರೆ ನಿನ್ನ ತ್ಯಪ್ಪನಾಗೆ ನನ್ನ ಮಗನ್ನ ಬಾಗಿ ಮಾಡ್ಕೊಂಡ್ಬಿಟ್ಟಲ್ಲ, ಅದು ನನಗೆ ಸಂಕಟಕ್ಕೆ ಬರ್ತಾ ಇರೋದು. ಎಲ್ಲ ಇಸ್ಯಕ್ಕೂ ನನ್ನ ಮಾತನ್ನ ಕೇಳ್ತಾ ಇದ್ದವನ್ನ, ಒಂದು ಕಿತಾನು ನನ್ನ ಮಾತನ್ನ ಮೀರದೆ ಇದ್ದವನ್ನ ದಾರಿ ತಪ್ಪಂಗೆ ಮಾಡ್ಬಿಟ್ಟಲ್ಲ. ದೊಡ್ಡವ್ರ ಮಾತು ಕೇಳದೆ ಹೋದ್ರೆ ಬದುಕು ನಡೆಯಕ್ಕಿಲ್ಲ, ತೂತು ಬಿದ್ದು ಮಡಿಕೆನಾಗೆ ಅನ್ನ ಬೇಯಕ್ಕಿಲ್ಲ ಅಂತಾರೆ. ಆದರೆ ನಿನ್ನನ್ನು ಮಾಡಿದ್ರೆ ಆ ಗಾದೆನೆ ಸುಳ್ಳಾಗ ಕಾಣ್ತೈತೆ. ಹಿಂಗೆ ಮುಗ್ದೆ ಹಂಗೆ ನೋಡ್ಬಿಟ್ರೆ ನೀನು ಯೋನು ತ್ಯಪ್ ಮಾಡಿಲ್ಲ ಅಂತಲ. ಈಗಿನ ಕಾಲದಾಗೆ ಕೆಟ್ಟತನಕ್ಕಿಂತ ಒಳ್ಳೆತನಕ್ಕೆ ಜಾಸ್ತಿ ಶಿಕ್ಷೆ ಅಂತ ಅದಿಟ್ವೇನು ಅಂತ ಅನ್ನಿಸ್ತೈತೆ. ನನ್ನ ಮಗ ಮಾಡಿ ತ್ಯಪ್ಪುಗಳನ್ನ ತ್ವಾರಿಸ್ತಾ ಅವನ ಬಗ್ಗೆ ಬಾಯಿಗೆ ಬಂದಾಗ ಊರೆಲ್ಲ ಹೇಳ್ಕೊಂಡು ತಿರ್ಗಾಡ್ತಾ ನಿನಗೆ ಯೋನ್ ಬೇಕು ಅದನ್ನೇ ಸಾಧಿಸ್ಕೊಂಡ್ಬಿಟ್ಟಿಯಲ್ಲ. ಅಯ್ಯೋ ಅಣ್ಣಯ್ಯ, ಹುಸಿ ಮೆತ್ತಗೆ ಓಡಾಡಣ್ಣಯ್ಯ, ಜಾರ್ ಬಿದ್ರೆ ಕಷ್ಟ ಆಯ್ತತೆ. ಸಸಿಕಲಾ, ಮಗುವಿನ 2 ಪಾದಗಳು ಸುಗ್ಗಿ ಕುಂಟದ ಕೋಲಂಗೆ ಬೆಳ್ಳಿ ಗೆಜ್ಜೆ ಕಟ್ಕೊಂಡು ಈ ತಾತನ ಎದೆನ ಕಣ ಮಾಡಿಕೊಂಡು ಅದರಲ್ಲಿ ಕುಣಿಯೋದನ್ನ ನೆನೆಸ್ಕೊಂಡು ನಾನು ಬಿರ್ಬಿರ್ನೇ ಹೆಜ್ಜೆ ಹಾಕಂಗಾಗೈತೆ. ರೀ, ಆ ತೊರೆಕಾಡಿನಲ್ಲಿ ಜಮೀನಿನ ವ್ಯಾಜ್ಯದ ಪಂಚಾಯತಿಗೆ ಹೋಗ್ಬೇಕು. ನಾನು ಬರ್ತೀನಿ. ಬಂಗಾರ, ಮೋಸಿ ನಿನ್ಕೋ, ಇದೇನು ಉಂಟೆ? ನಮ್ಮ ಮನೆ ಸೊಸೆ ಚೊಚ್ಚಲು ಬಸರಾಗವಳೆ. ಚಿಗುರು ಹೊಂಬಾಳೆ ತಗೊಂಡು ಸಿಹಿ ಹೂವು ಹಣ್ಣು ತಗೊಂಡು ಬೀಗರ ಮನೆಗೆ ಹೋಗೋದು ಪದ್ಧತಿ. ಯಾಕೆ ಮರ್ತು ಬಿಟ್ಟ?
ನಿನ್ನ ಕೆಲಸನ ಒಂದೆರಡು ಗಂಟೆ ಮುಂದಕ್ಕೆ ಹಾಕು. ಪುಟ್ಟಕ್ಕನ ಮನೆಗೆ ಹೋಗಿ ಈ ವಿಷಯನ ತಿಳಿಸಿ ಬರೋಣ. ಇಲ್ಲ ರೀ, ಅದು ಇವತ್ತು ಪಂಚಾಯತಿನಾಗೆ ಅದು ಇದ್ದಿದ್ದೆ ಬಂಗಾರ. ತಾತ ಅಜ್ಜಿ ಆಗೋ ಖುಷಿನಾಗೆ ಆದರೂ ಕೆಲಸನ ಮುಂದಕ್ಕೆ ಹಾಕು. ನಾವು ಹಿಂಗೆ ಇದ್ರೆ ನಮ್ಮ ತಲೆ ಮೇಲೆ ಸರಿಯಾದ ಸೈಜ್ ಕಲ್ಲೇ ಬೀಳ್ತೈತೆ. ನಾವೇನಾರ ಮಾಡಲೇಬೇಕು. ಹೊಸು, ನಾವು ಪುಟ್ಟಕ್ಕನ ಮನೆಗೆ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕಾದ್ರೆ ಏನೆಲ್ಲ ಬೇಕೋ ಅದನ್ನೆಲ್ಲ ತಯಾರಿ ಮಾಡವ. ಸರಿ ಅಪ್ಪಯ್ಯ. ಪುಟ್ಟಕ್ಕ, ಯಾರಪ್ಪ ಅದು? ಅಯ್ಯೋ ಅಮ್ಮವರು. ಅಣ್ಣಯ್ಯ ಇದು ಯಾಕೆ ನಿಂತ್ಕೊಂಡ್ರಿ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರಿ ಸರಿ ಸರಿ. ಪುಟ್ಟಕ್ಕ, ನೀನು ಕುಂತ್ಕ. ಓ ಮೇಸ್ಟ್ರೆ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಅಪರೂಪ ಆಗಿಬಿಟ್ರಿ. ಗುಡು ಮಾಡ್ಕೊಂಡು ಮನೆ ಕಡೆ ಬನ್ನಿ. ಬರ್ತೀನಿ. ಹೀಗ್ರೆ ಆರೋಗ್ಯ ಹೆಂಗೈತೆ? ಈಗ ಕೇಳೋದೇ ಬೇಡ. ಇನ್ನು 30 ವರ್ಷ ಗಟ್ಮುಟ್ಟಾಗಿರ್ತೀನಿ. ನೀವು 30 ವರ್ಷ ಅಲ್ಲ ಅಣ್ಣಯ್ಯ, 100 ವರ್ಷ ಕಾಲ ಚಂದಾಗಿರ್ಬೇಕು. ಸಾನಾ ಹೋಗುವ, ಎಲ್ಲರಿಗೂ ತಿಂಡಿ ತಗೋಬಾ. ಬೇಡ ಕಣವ, ನಾವು ಬರುವಾಗಲೇ ತಿನ್ಕೊಂಬಂದು. ಹಂಗಾರೆ ಕಾಪಿ ತರಲ ಹಾಲು ತರಲ? ಸಹನಾ, ನೀನ್ ನೀರು ಕೊಡವ. ನೀರು ಕುಡಿದ್ರೆ ನಮ್ಗೆ ಪಾನಕ ಕುಡ್ದಷ್ಟು ಸಂತೋಷ ಆಯ್ತದೆ. ಯೋನಣ್ಣಯ್ಯ, ನಿಮ್ಮನ್ನು ನೋಡ್ತಿದ್ರೆ ಶಾನ ಖುಷಿಯಾಗಿರೋ ಹಂಗದೆ. ಪುಟ್ಟಕ್ಕ, ನಾನ್ ಮಾತ್ರ ಅಲ್ಲ, ಇಸ್ಯ ಗೊತ್ತಾದ್ರೆ ನೀನುವೇ ಖುಷಿ ಆಯ್ತೀಯ. ನಾನುವೇ? ಹೌದೇ? ಹೌದಾ ಅಂತ ಸುಮ್ನಾಗ್ಬಿಟ್ರೆ ಹೆಂಗೆ? ಈ ಇಸ್ಯನ ಬಂಗಾರ ಹೇಳ್ತಾಳೆ. ಏಳು ಬಂಗಾರ ಇಟ್ಟೊಂದು ಕಾಯಿಸೋತ್ತೆ ಅಪ್ಪು. ಬಿರ್ನಿ ಏಳು. ಅದು ಪುಟ್ಟಕ್ಕ, ಅದು ಪುಟ್ಟಕ್ಕ, ಕುಸಿನಾಗೆ ಬಂಗಾರಂಗೂ ಮಾತು ಬತ್ತಿಲ್ಲ. ನಾನೇ ಹೇಳ್ಬಿಡ್ತೀನಿ. ಇನ್ನು ಕೂದಲು ಕಪ್ಪಾಗಿರ್ಬೇಕಾದ್ರೆ ಅಜ್ಜಿ ಅಂತ ಕರ್ಸ್ಕೊಳ್ಳೋ ಸಮಯ ಬಂದ್ಬಿಟ್ಟೈತೆ ಬಂಗಾರಂಗೆ. ಬರೀ ಬಂಗಾರ ಮಾತ್ರ ಅಲ್ಲ ಪುಟ್ಟಕ್ಕ, ನೀನು ಅಜ್ಜಿ ಆಯ್ತಾ ಇದೀಯಾ. ನಮ್ ಸ್ನೇಹ. ಹೌದು, ನಿನ್ ಮಗಳು ಸ್ನೇಹ ತಾಯಿ ಆಗ್ತಾವಳೆ. ನಮ್ಮ ಮನೆಗೆ ವಾರಸನ್ನ ತರ್ತಾವಳೆ. ಅವ್ವ, ನಮ್ಮ ಸ್ನೇಹ ತಾಯಿ ಆಯ್ತವಳೆ. ನನ್ಗೆ ಈಗಲೇ ಅವಳ ನೋಡ್ಬೇಕು ಅನಿಸ್ತೈತೆ. ವೀಟ್
ಕಂಗ್ರ್ಯಾಚುಲೇಷನ್ ಸಹನಾ, ದೊಡ್ಡಮ್ಮ ಆಗ್ತಿದ್ದೀರಾ. ಅಮ್ಮರೇ, ಸ್ನೇಹ ಇಲ್ಲಿಗೆ ಬರೋಕ್ಕಿಲ್ಲ ಅಂದ. ಹಂಗೇನು ಹೇಳಿಲ್ಲ. ಕಂಠಿ ಸ್ವಾಮಿ ಬಂದ್ಮ್ಯಾಕೆ ಇಬ್ರು ಒಟ್ಟಾಗಿ ಬಂದು ಹೇಳಮ್ಮ ಅಂತ ಅನ್ಕೊಂಡಿದ್ರು. ಎಲ್ಲ ಹೆಣ್ಮಕ್ಳು ಇಂಥ ಹಿಸ್ಯನ ಮೊದಲು ತಾಯಿ ತಾವು ಹೇಳ್ಕೊತಾರೆ. ಆದರೆ ಪುಟ್ಟಕ್ಕ ನೊಂದ್ಕೋಬೇಡ. ನಮಗೂ ವಿಷಯ ಗೊತ್ತಾಗಿದ್ದು ನನ್ನ ತಂಗಿ ಶಶಿಕಲೆಯಿಂದ. ಪುಟ್ಟಕ್ಕ ನೀನ್ ಸಾನೆ ತಲೆ ಕೆಡಿಸ್ಕೋಬೇಡ. ಈ ಕೋಪ ತಾಪ ಎಲ್ಲ ತಣ್ಣಗಾಗೋವರೆಗೆ ಆಟೆಯ. ಅಳಿಯಂದ್ರಿಗೆ ವಿಷಯ ಗೊತ್ತಾಯ್ತಾ? ಇಲ್ಲ, ನಾನು ಫೋನ್ ಮಾಡಿ ಹೇಳೋಕ್ ಪ್ರಯತ್ನ ಪಟ್ಟೆ. ಒಂದೆರಡು ಕಿತ ಮಾತು ಸರಿಯಾಗಿ ಕೇಳಲಿಲ್ಲ. ಆಮ್ಯಾಕೆ ಫೋನ್ ಹೋಯ್ತಾ ಇಲ್ಲ. ಬಂಗಾರ ಕೊಡು. ಇದೆಲ್ಲ ಯಾಕ್ರವ? ತಕೋಬೇಕು ಪುಟ್ಟಕ್ಕ. ನಮ್ಮ ವಂಶದ ಕುಡಿ ಬೆಳೆಯೋಕೆ ನಿನ್ ಕುಡಿನೇ ಕಾರಣ ಅಲ್ವೇ? ನಾವು ನಿಮ್ಗೆ ಏಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ತಕೋ. ಅಪ್ಪನಾಗಿ ನಾನು ಮಾಡಬೇಕಾಗಿರೋ ಕರ್ತವ್ಯನ ನೀವು ಮಾಡ್ತಿದ್ದೀರಿ. ಏನ್ ಬಿಗ್ರೆ, ಖುಷಿ ಪಡೋ ಸಮಯದಾಗೆ ಕಣ್ಣಾಗ ನೀರ್ ತುಂಬಿಕೊಂಡಿದ್ದೀರಾ? ತಗೊಳ್ಳಿ, ಸಿಹಿ ತಿನ್ನಿ. ಬನ್ನಿ ಬಿಗ್ರೆ, ಎಲ್ಲರಿಗೂ ಸಿಹಿ ಹಂಚಮ್ಮ. ಬನ್ನಿ ಬನ್ನಿ ಬನ್ನಿ. ಹನುಮಂತು, ನಾಗರಾಜು, ಉಮೇಶ, ಬರಪ್ಪ ಎಲ್ಲ ಬರ್ರಿ. ಹನ್ಮಕ್ಕ, ಒಂದಕ್ಕ ಬರ್ರಿ ನೀವನು. ಬನ್ನಿ ಬನ್ನಿ. ಏನ್ ದಿನಗಳ ಸುದ್ದಿ? ನಮ್ಮ ಸ್ನೇಹ ತಾಯಿ ಆಯ್ತಾ? ತಾಡ್ರ, ತಗೊಳ್ಳಿ. ಒಳ್ಳೇದಾಗ್ಲಿ ಅಣ್ಣ. ಸ್ನೇಹ ಮತ್ತು ಮಗು ಆರೋಗ್ಯವಾಗಿರ್ಲಿ. ನಿಮ್ಮ ಆಶೀರ್ವಾದ. ನಿಮ್ಮಂಗೆ ಕೀರ್ತಿ ಕಾಪಾಡೋ ಅಂತ ಕೀರ್ತಿವಂತ ನಿಮ್ಮ ಮನೆಗೆ ಬರಲಿ. ನಿಮ್ ಬಾಯಿ ಅರ್ಕಂಗೆ ಆಗ್ಲಿ. ಯಾಕೆ ಹೆಣ್ಮಗ ಬೇಡವಾ ಗೌಡ್ರೆ? ಎಲ್ರಿಗೂ ಬಂತಲ್ವಾ? ಇದು ಒಳ್ಳೆ ಪ್ರಶ್ನೆಯ. ಇದಕ್ಕೆ ಉತ್ತರ ನಮ್ ಬಂಗಾರ ಕೊಡ್ತಾಳೆ. ಬಂಗಾರ, ನಿನಗೆ ಮೊಮ್ಮಗ ಬೇಕಾ ಮೊಮ್ಮಗಳು ಬೇಕಾ? ಯಾವ್ದಾನ ಆಗ್ಲಿ. ಪುಟ್ಟಕ್ಕ, ನಿನ್ನ ಮಗಳು ಬಲ್ಲು ಹುಷಾರವಳೆ. ನನಗೆ ಕಂಠಿ ಇಷ್ಟ ಇಲ್ಲ, ಬಂಗಾರಮ್ಮ ಸರಿ ಇಲ್ಲ ಅಂತ ಊರೆಲ್ಲ ಹೇಳ್ಕೊಂಡು ತಿರ್ಗಾಡ್ತಿದ್ದವಳು. ಈ ಮದುವೆ ಮೋಸದ ಮದುವೆ, ನನ್ನ ಮನೆ ಕಾಲೇ ಇಡಕ್ಕಿಲ್ಲ ಅಂತ ಹೇಳ್ತಿದ್ದವಳು ಈಗ ತಾಯಿ ಆಗಕ್ಕೆ ಹೊಂಟವಳೆ. ಖುಷಿ ಪಡು ಪುಟ್ಟಕ್ಕ.
ನಿನ್ನ ಮಗಳು ತಾನು ಅನ್ಕೊಂಡಿದ್ದನ್ನೇ ಸಾಧಿಸ್ಬಿಟ್ಟವಳಲ್ಲ. ಬೇಸ್, ನಾನಿನ್ನು ಬರ್ತೀನಿ. ರೇ ನಡ್ರಿ ವಾರ್ಡುಮ. ಬೀಗ್ರೆ ಮಗಳನ್ನ ನೋಡೋಕೆ ಮನೆ ಕಡೆ ಬನ್ನಿ. ಖಂಡಿತ ಬರ್ತೀನಿ. ಪುಟ್ಟಕ್ಕ ನೀವು ಬನ್ನಿ ಮನೆ ಕಡೆ. ಮೇಷ್ಟ್ರೆ ನಾವು ಹೊರಡ್ತೀವಿ. ಸಾನ ಬರ್ತೀನಮ್ಮ. ಅಯ್ಯೋ ದೇವ್ರೆ, ನಾನು ಜಮೀನು ಇಸಿದಾಗೆ ಅಮ್ಮವ್ರ ವಿರುದ್ಧ ನಿಂತು ಮಾತಾಡ್ಬಿಟ್ಟೆ. ಇನ್ನು ಸ್ನೇಹ ಇವ್ರಿಗೆ ಇಷ್ಟ ಇಲ್ಲದೆ ಇರೋ ಕೆಲಸಗಳೇ ಮಾಡ್ಕೊ ಬಂದ್ಬಿಟ್ಲು. ಅದಕ್ಕೆ ಈ ಇಸಿದಾಗೆ ಬಂಗಾರಮ್ಮನವ್ರಿಗೆ ಅಸಮಾಧಾನ ಆಯ್ತು. ಇದನ್ನ ಹೆಂಗೆ ಬಗೆಹರಿಸೋದು? ಸ್ವಾಮಿಗಳೇ, ನೀವು ಆ ಕಡೆ ಹುಡುಕಿ. ಸ್ವಾಮಿಗಳೇ, ಸ್ವಾಮಿಗಳೇ,
ಆಗ್ಲಿಲ್ವಲ್ಲ? ನಮ್ಗಂತೂ ಜೀವ ಹೋದಾಗ ಆಗಿತ್ತಣ್ಣ. ಕೊನೆಗೂ ಅಯ್ಯಪ್ಪ ಸ್ವಾಮಿ ಕಾಪಾಡ್ಬಿಟ್ರು. ಹೌದು, ಆ ಸ್ವಾಮಿ ನಮ್ಮ ಮಗು ಸ್ವಾಮಿಗೆ ಮಾತು ಬರೋ ಹಾಗೆ ಮಾಡಿದ್ರು. ಪುಟ್ಟಸ್ವಾಮಿ, ಅಯ್ಯಪ್ಪನು ಅಯ್ಯಪ್ಪ ನನ್ ಬಿಟ್ಟೆಲ್ಲೂ ಹೋಗ್ಬೇಡ. ಅನ್ಯಾಯ ನಡೆಯುವಾಗ ನೋಡ್ಕೊಂಡು ಸುಮ್ಮನಿದ್ರೆ ಅಯ್ಯಪ್ಪನು ಮೆಚ್ಚೋದಿಲ್ಲ. ಅದರಲ್ಲೂ ಮಗು ಸ್ವಾಮಿಗೆ ಅಪಾಯ ಎದುರಾದಾಗ ನೀವು ಸುಮ್ಮನೆ ಇದ್ದಿದ್ರೆ ತಪ್ಪಾಗ್ತಿತ್ತು. ದುಷ್ಟರನ್ನ ಸಂಹಾರ ಮಾಡೋಕ್ಕೆ ದೇವರೇ ಕೋಪ ಮಾಡ್ಕೊಳ್ಳೋದಿಲ್ವೇ? ಇದು ಹಾಗೆ. ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ.